ನಮಸ್ಕಾರ ಎಲ್ಲರಿಗೂ. ಇಂದು ನಾವು ತಿಳಿಯೋಣ ಸನಕಾದಿ ಮುನಿಗಳು ಮತ್ತು ಸಪ್ತಾಹ ವಿಧಿ ಎಂದರೇನು. ಸನಕಾದಿ ಮುನಿಗಳು 4 ಜನ ಮಹಾನ್ ಋಷಿಗಳು. ಸನಕ, ಸನಂದನ, ಸನಾತನ, ಸನತ್ ಕುಮಾರ ಇವರನ್ನು ಒಟ್ಟಾಗಿ ಸನಕಾದಿಗಳೆಂದು ಕರೆಯುತ್ತಾರೆ. ಇವರು ಬ್ರಹ್ಮದೇವರ ಮಾನಸ ಪುತ್ರರು. ಅಂದರೆ ಇವರೆಲ್ಲರೂ ಸಾಮಾನ್ಯ ಮಕ್ಕಳಲ್ಲ. ಇವರು ಬ್ರಹ್ಮದೇವರ ಮನಸ್ಸಿನಿಂದ ಸೃಷ್ಟಿಸಲ್ಪಟ್ಟವರು ಎಂದು ಪುರಾಣಗಳು ಹೇಳುತ್ತವೆ. ಬ್ರಹ್ಮದೇವರು ಇವರಿಗೆಲ್ಲ ಸೃಷ್ಟಿಯ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಿ ಎಂದಾಗ ಇವರು ಸಂಸಾರ ಮತ್ತು ಪ್ರಾಪಂಚಿಕ ಜೀವನವನ್ನು ಸ್ವೀಕರಿಸದೆ ಬ್ರಹ್ಮಜ್ಞಾನ ಮತ್ತು ಧ್ಯಾನದಲ್ಲಿ ನಿರಂತರರಾದರು. ಅದಕ್ಕಾಗಿ ಇವರನ್ನು ನಿತ್ಯ ಕುಮಾರರು ಎಂದು ಸಹ ಕರೆಯುತ್ತಾರೆ. ಸನಕಾದಿ ಮಹಾಮುನಿಗಳು ಪರಬ್ರಹ್ಮ ತತ್ವವನ್ನು ಅರಿತವರು. ಈ ಸನಕಾದಿಗಳು ಯಾವಾಗಲೂ ಬಾಲಕರ ರೂಪದಲ್ಲಿ ಇರುತ್ತಾರೆ. ಇದಿಷ್ಟು ಸನಕಾದಿಗಳ ಕಿರುಪರಿಚಯ. ಇನ್ನು ಸಪ್ತಾಹ ವಿಧಿಗಳ ಬಗ್ಗೆ ತಿಳಿಯೋಣ. ಶ್ರೀಮದ್ ಭಾಗವತ ಪುರಾಣದ ಸಪ್ತಾಹ ವಿಧಿಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಪ್ರವಚನಕಾರರು ಯಾವ ದಿಕ್ಕಿನಲ್ಲಿ ಕೊಡಬೇಕು, ಕಳಶ ಯಾವ ದಿಕ್ಕಿನಲ್ಲಿ ಇಡಬೇಕು, ಮತ್ತು ಶ್ರವಣ ಮಾಡುವವರು ಯಾವ ದಿಕ್ಕಿನಲ್ಲಿ ಕೊಡಬೇಕು, ಯಾವ ದೇವರ ಫೋಟೋ ಇಡಬೇಕು, ಮತ್ತು 7 ದಿನಗಳ ಕಾಲ ಈ ಪಾರಾಯಣ ನಡೆಯುತ್ತದೆ. ಮೊದಲನೆಯ ದಿನ ಯಾವ ಅಧ್ಯಾಯವನ್ನು ಹೇಳಬೇಕು ಮತ್ತು ಎಲ್ಲಿಯವರೆಗೂ ಹೇಳಬೇಕು, ಹೀಗೆ ಹಲವಾರು ನಿಯಮಗಳು ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖವಾಗಿದೆ. ಈ ವಿಧಿವಿಧಾನವನ್ನೇ ಸಪ್ತಾಹ ವಿಧಿ ಎಂದು ಹೇಳುತ್ತಾರೆ. ಭಾಗವತ ಪಾರಾಯಣವನ್ನು ಶ್ರೀಮದ್ ಭಾಗವತ ಸಪ್ತಾಹ ಅಥವಾ ಭಾಗವತ ಸಪ್ತಾಹ ಅಂತ ಸಹ ಕರೆಯುತ್ತಾರೆ. ಇದಷ್ಟೇ ವಿಧಿವಿಧಾನ ಅಂತ ನೋಡುವುದಲ್ಲದೆ ಶ್ರೀ ಶುಕಮುನಿಗಳು ಮತ್ತು ಪರೀಕ್ಷಿತ್ ಮಹಾರಾಜರನ್ನು ಸ್ಮರಿಸುವ ಆಧ್ಯಾತ್ಮಿಕ ಸಂಕೇತವೂ ಕೂಡ ಆಗಿದೆ. ನಿಮ್ಮೆಲ್ಲರಿಗೂ ಈ ಸಪ್ತಾಹ ವಿಧಿ ಮತ್ತು ಸನಕಾದಿಗಳ ಪರಿಚಯ ಅರ್ಥವಾಯಿತು ಎಂದು ಭಾವಿಸುತ್ತೇನೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಶ್ರೀಮದ್ ಭಾಗವತ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ಮುಂದೆ ನಾವು ತಿಳಿಯೋಣ ಶ್ರೀಮದ್ ಭಾಗವತದ ಸೂತ ಪುರಾಣಿಕರು ಮತ್ತು ಶೌನಕರ ಕಥೆಗಳು. ನಮಸ್ಕಾರ.